ಏರ್ಪೋರ್ಟಲ್ಲಿ ಕೆಲವು ರೂಲ್ಸು ಅಫಿಷಿಯಲ್ ಅಲ್ಲ, ಆದರೆ ಅದನ್ನು ಫಾಲೋ ಮಾಡದೇ ಇದ್ದರೆ ಜನರು ನಿಮ್ಮನ್ನು ಜಡ್ಜ್ ಮಾಡ್ತಾರೆ. ಸೆಕ್ಯೂರಿಟಿಯವರು ನಿಮ್ಮನ್ನು ತಡಿಬೋದು ಅಥವಾ ನಿಮ್ಮ ಬೋರ್ಡಿಂಗು ಸ್ವಲ್ಪ ತಡವಾಗ್ಬೋದು, ಕೆಲವ್ರಿಗೆ ನಾಚಿಕೆನೂ ಆಗ್ಬೋದು. ಎಸ್ಪೆಷಲಿ ನೀವು ಫಸ್ಟ್ ಟೈಮ್ ಫ್ಲೈಟ್ ಟ್ರಾವೆಲ್ ಮಾಡ್ತಾಯಿದ್ದೀರಿ ಅಂತಂದರೆ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ನೀವು ಹೇಗೆ ಸ್ಮಾರ್ಟ್ ಟ್ರಾವೆಲರ್ ಥರ ಬಿಹೇವ್ ಮಾಡ್ಬೋದು ಅಂತಲೂ ತಿಳಿಸ್ತೀನಿ. ನೀವು ಕಾನ್ಫಿಡೆಂಟ್ ಟ್ರಾವೆಲರ್ ಅಂದರೆ ಬರೀ ಫ್ಲೈಟ್ ಟಿಕೆಟ್ ಬುಕ್ ಮಾಡೋದಲ್ಲ, ಏರ್ಪೋರ್ಟಲ್ಲಿ ನೀವು ಹೇಗೆ ನಡವಳಿಕೆಯನ್ನು ಇಟ್ಕೊಳ್ತೀರಾ, ಯಾವ ರೀತಿ ನೀವು ವರ್ತನೆಯನ್ನು ಇಟ್ಕೊಳ್ತೀರಾ ಅದು ನಿಮಗೆ ಗೊತ್ತಿರೋದು. ಮೊದಲನೇದೇನೆಂದರೆ ಮೂವಿಂಗ್ ವಾಕ್ವೇ ರೂಲ್. ಏರ್ಪೋರ್ಟಲ್ಲಿ ಮೂವಿಂಗ್ ವಾಕ್ವೇ ಇರುತ್ತಲ್ವಾ. ಮೂವಿಂಗ್ ವಾಕ್ವೇ ಅಂದರೆ ಏನು? ನಾವು ಒಂದು ಕಡೆಯಿಂದ ನಡ್ಕೊಂಡು ಹೋಗ್ತಾ ಇರ್ತೀವಿ, ಇನ್ನೊಂದು ಕಡೆಯಿಂದ ಇವಾಗ ಎಸ್ಕಲೇಟ್ರ್ ಥರನೇ ಮೂವಿಂಗ್ ಎಸ್ಕಲೇಟ್ರು, ಫ್ಲ್ಯಾಟ್ ಎಸ್ಕಲೇಟ್ರ್ ಬರುತ್ತೆ. ಅದರ ನೀವು ನಿಂತ್ಕೊಂಡ್ರೆ ಸಾಕು, ನೀವು ಮುಂದೆ ಹೋಗ್ತೀರ. ಅದರಲ್ಲಿ ನೀವು ನಾರ್ಮಲಿ ಏನು ಮಾಡಬೇಕಂತಂದರೆ, ಒಂದು ಅನ್ರಿಟನ್ ರೂಲ್ ಇದೆ. ಏನಂದರೆ ನೀವು ನಿಂತ್ಕೊಳ್ತೀರಾ ಅಂತಂದರೆ ರೈಟ್ ಸೈಡಲ್ಲಿ ನಿಂತ್ಕೊಳ್ಬೇಕು, ಹಾಗೆ ನೀವು ನಡ್ಕೊಂಡು ಹೋಗ್ತಾ ಇದ್ದೀರಿ ಅಂತಂದರೆ ಲೆಫ್ಟ್ ಸೈಡನ್ನು ಯೂಸ್ ಮಾಡಬೇಕಾಗತ್ತೆ. ಆದರೆ ಕೆಲವರು ಮಧ್ಯದಲ್ಲಿ ನಿಂತ್ಕೊಳ್ತಾರೆ. ಅದು ನೀವು ರೈಟು ಲೆಫ್ಟು ನಿಂತ್ಕೊಳ್ಳ ಅಂದರೂ ಪರವಾಗಿಲ್ಲ, ಒಂದು ಸೈಡಲ್ಲಿ ನಿಂತ್ಕೊಂಡ್ರೆ ಯಾರಾದರೂ ಬೇಗ ಹೋಗ್ಬೇಕಂತ ಇದ್ದವರು ರೈಟ್ ಅಥವಾ ಲೆಫ್ಟ್ ಸೈಡಿಂದ ಒಂದು ಸೈಡಿಂದ ಹೋಗೋದಕ್ಕಾಗತ್ತೆ. ಇಲ್ಲ ನೀವು ಗುಂಪಲ್ಲಿದ್ದೀರ ಅಂತಂದರೆ ಫುಲ್ಲು ಬ್ಲಾಕ್ ಮಾಡಿಬಿಡ್ತೀರ. ಆವಾಗ ಕೆಲವರು ಫ್ಲೈಟ್ ಡಿಲೇ ಆಗಿದೆ ಅಥವಾ ಬೇಗ ಬರ್ತಾಯಿದೆ ಅಂತ ಗೊತ್ತಾದಾಗ ಅವರು ಬೇಗ ಹೋಗಬೇಕಂತಾದಾಗ ಈ ವಾಕ್ವೇನ ಯೂಸ್ ಮಾಡೋದಕ್ಕಾಗಲ್ಲ. ನೀವು ಯೋಚನೆ ಮಾಡಿ, ನೀವು ಲೇಟಾಗಿದ್ದೀರಾ, ಆದರೆ ಮುಂದೆ ಯಾರೋ ಫುಲ್ಲು ಟ್ರಾಫಿಕ್ ಕ್ರಿಯೇಟ್ ಮಾಡಿದ್ದಾರೆ ಆ ವಾಕ್ವೇಲಿ, ನೀವು ಫ್ಲೈಟ್ ಮಿಸ್ ಮಾಡೋವಂಥ ಚಾನ್ಸಸ್ ಇರುತ್ತೆ ಅಲ್ವಾ. ಸೊ ಸಿಂಪಲ್ಲು, ಸ್ಟ್ಯಾಂಡ್ ರೈಟ್ ಮತ್ತು ವಾಕ್ ಲೆಫ್ಟ್ ಅಂತ. ಇದು ನಿಮಗೆ ನೆನ್ಪಿಡೋಕ್ಕಾಗಲ್ಲ ಅಂದರೆ ಒಂದು ಸೈಡಲ್ಲಿ ನಿಂತ್ಕೊಳ್ಳಿ, ಅದು ಬೆಸ್ಟು ಅಲ್ವಾ. ಇದು ಒಂದು ಸಣ್ಣ ವಿಷಯ, ಆದರೆ ಎಕ್ಸ್ಪೀರಿಯನ್ಸ್ ಆದಂಥ ಟ್ರಾವೆಲರ್ಸು ಎಲ್ಲರೂ ಇದನ್ನು ಫಾಲೋ ಮಾಡ್ತಾರೆ. ಎರಡನೇ ವಿಷಯ, ನಿಮ್ಮ ಬ್ಯಾಗನ್ನು ಎಲ್ಲೂ ಬಿಟ್ಟು ಹೋಗಬೇಡಿ. ಇದು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ರೂಲ್. ಏರ್ಪೋರ್ಟಲ್ಲಿ ನಮ್ಮ ಬ್ಯಾಗನ್ನು ಅನ್ಅಟೆಂಡೆಡ್ ಆಗಿ ಬಿಡಲೇಬಾರ್ದು. ನಾವು ವಾಶ್ರೂಮ್ಗೆ ಹೋಗ್ತಾ ಇದ್ದೀವಿ, ತಿಂಡಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಎಲ್ಲೂ ಹೋದ್ರೂ ನಮ್ಮ ಜೊತೆನೇ ಬ್ಯಾಗ್ ಇರಬೇಕು. ಇಲ್ಲ ನಿಮಗೆ ವಾಶ್ರೂಮಲ್ಲಿ ತೊಗೊಂಡೋಗೋಕ್ಕಾಗ್ತಿಲ್ಲ ಅಂತಂದರೆ ಅಲ್ಲಿ ನೀವು ಯಾರಿಗಾದ್ರೂ ತಿಳಿಸಿ ಅವ್ರ ಹತ್ರ ನಾನು ಸ್ವಲ್ಪ ಹೋಗಿ ಬರ್ತೀನಿ ಅಂತ ಹೇಳಿ ನೀವು ಆ ಬ್ಯಾಗನ್ನು ಕೊಟ್ಟು ಹೋಗಬೇಕು. ಈವನ್ ನೀವು 10 ಸೆಕೆಂಡ್ 20 ಸೆಕೆಂಡು ಹೋಗ್ತಾ ಇದ್ದೀರಿ ಅಂತಂದರೆ ನಿಮ್ಮ ಬ್ಯಾಗನ್ನು ಎಲ್ಲೂ ಬಿಟ್ಟು ಹೋಗಬೇಡಿ. ಅಲ್ಲಿ ಏರ್ಪೋರ್ಟಲ್ಲೂ ಕೂಡ ಕಳ್ಳತನ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವಾಗ ಪ್ರತಿದಿನ ಏರ್ಪೋರ್ಟಲ್ಲಿ ಜನರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಸದ್ಯದಲ್ಲೇ ತುಂಬ ಜನ ಭಾರತದಲ್ಲೇ ಸಿಕ್ಬಿದ್ದಿದ್ದಾರೆ. ಅವ್ರದ್ದು ಕೆಲಸ ಏನಿತ್ತು, ಬರೀ ಫ್ಲೈಟ್ ಟಿಕೆಟ್ ತೊಗೊಳೋದು ಮತ್ತು ಫ್ಲೈಟಲ್ಲಿ ಕಳ್ಳತನ ಮಾಡೋದು, ಫ್ಲೈಟಲ್ಲಿ ಏರ್ಪೋರ್ಟಲ್ಲಿ ಕಳ್ಳತನ ಮಾಡೋದು. ಸೊ ಈ ಒಂದು ಟ್ರ್ಯಾಪಲ್ಲಿ ನೀವು ಬೀಳಬಾರ್ದು ಅಂತಂದರೆ ನಿಮ್ಮ ಬ್ಯಾಗನ್ನು ಎಲ್ಲೂ ಬಿಟ್ಟು ಹೋಗಬೇಡಿ. ಏರ್ಪೋರ್ಟ್ ಸೆಕ್ಯೂರಿಟಿ ಕೂಡ ನೀವು ತುಂಬ ಸೀರಿಯಸ್ ಆಗಿ ತಗೊಳ್ಬೇಕಾಗತ್ತೆ. ಏರ್ಪೋರ್ಟ್ ಸೆಕ್ಯೂರಿಟಿಯಲ್ಲಿ ಕೂಡ ನಾವು ನಮ್ಮ ಬ್ಯಾಗ್ ಬಗ್ಗೆ ಸ್ವಲ್ಪ ಕಾಳಜಿನ ವಹಿಸ್ಬೇಕಾಗುತ್ತೆ. ತುಂಬ ಜನರು ಟ್ರೇ ಇರ್ತವೆ, ತುಂಬ ಜನರ ಬ್ಯಾಗ್ಗಳಿರ್ತವೆ. ನಮ್ಮ ಬ್ಯಾಗನ್ನು ನಾವು ಅಬ್ಸರ್ವ್ ಮಾಡ್ತಾ ಇರೋದು ಒಳ್ಳೆಯದು. ಸೊ ನೀವು ಸೆಕ್ಯೂರಿಟಿಲೆಲ್ಲ ಇದ್ದಾಗ ನಾನು ಸ್ವಲ್ಪ ಹೋಗಿ ಬರ್ತೀನಿ, ಇಲ್ಲಿ ಹೋಗಿ ಬರ್ತೀನಿ, ಅಲ್ಲಿ ಹೋಗಿ ಬರ್ತೀನಿ, ಅದೆಲ್ಲ ವರ್ಕ್ ಆಗೋಲ್ಲ. ಸೆಕ್ಯೂರಿಟಿಯಲ್ಲಿದ್ದಾಗ ನೀವು ನಿಮ್ಮ ಸೆಕ್ಯೂರಿಟಿ ಚೆಕ್ಕನ್ನು ಖಂಡಿತವಾಗ್ಲೂ ಕ್ಲಿಯರ್ ಮಾಡಬೇಕು. ಅದಾದಮೇಲೆ ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಸೊ ನೀವು ಸ್ಮಾರ್ಟಾಗಿ ಟ್ರಾವೆಲ್ ಮಾಡೋದಂದರೆ ನಿಮ್ಮ ಲಗೇಜ್ನ ರೆಸ್ಪಾನ್ಸಿಬಿಲಿಟಿನ ನೀವೇ ತೊಗೊಬೇಕಾಗತ್ತೆ, ಬೇರೆ ಯಾರಿಗೂ ಕೊಡಬೇಡಿ. ಗೇಟ್ ಲೈಸ್, ಇದರ ಅರ್ಥ ಏನಂದರೆ ತುಂಬ ಫನಿಯಾಗಿರೋದು. ಏನಂದರೆ ಬೋರ್ಡಿಂಗ್ ಆ ಗೇಟ್ ಇರುತ್ತಲ್ಲ, ಗೇಟಲ್ಲಿ ಜನ ಹೋಗಿ ಕ್ರೌಡ್ ಆಗಿಬಿಡ್ತಾರೆ, ನಿಂತ್ಕೊಂಡ್ಬಿಡ್ತಾರೆ. ಅವ್ರನ್ನ ಕರೀಲಿಲ್ಲ, ಏನೂ ಇಲ್ಲ, ಸುಮ್ಮನೆ ಹೋಗಿಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಾನು ಬೇಗ ಹೋಗಬೇಕು, ನಾನು ಒಳಗಡೆ ಬೇಗ ಹೋಗಬೇಕು ಅಂತ. ಏನಕ್ಕೆ? ನೀವು ಗೇಟ್ ಹತ್ರ ಕೂತ್ಕೊಂಡ ನಂತರ ಯಾರು ನಿಮ್ಮನ್ನು ಬಿಟ್ಟು ಹೋಗಲ್ಲ. ನೀವು ಬೋರ್ಡಿಂಗ್ ಇದು ಚೆಕ್ ಇನ್ ಮಾಡಿದ ನಂತರ ನಿಮ್ಮನ್ನು ಏರ್ಪೋರ್ಟ್ ಪೂರ್ತಿ ಚೆಕ್ ಮಾಡ್ತಾರೆ. ಎಲ್ಲಿ ಹೋಗಿದ್ದೀರಾ ಅಥವಾ ಎಲ್ಲಾದರೂ ಕೂತ್ಕೊಂಡಿದ್ದೀರಾ, ಎಲ್ಲ ಕಡೆ ನಿಮ್ಮನ್ನು ಚೆಕ್ ಮಾಡೇ ಹೋಗ್ತಾರೆ ನಾರ್ಮಲಿ, ಎಲ್ಲೂ ಬಿಟ್ಟು ಹೋಗಲ್ಲ. ಆದ್ರೂ ನೀವು ಬೋರ್ಡಿಂಗ್ ಗೇಟಲ್ಲಿ ಇದ್ದೀರಾ ಅಂತ ಹೇಳಿ ಅಲ್ಲಿ ಹೋಗಿ ಮುಂದೆ ಹೋಗಿ ನಿಂತ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ, ಎ ಗ್ರೂಪ್ ಅವ್ರು ಬನ್ನಿ, ಬಿ ಗ್ರೂಪ್ ಅವ್ರು ಬನ್ನಿ ಅಥವಾ ಸಿ ಗ್ರೂಪ್ ಅವರು. ಅದರಲ್ಲಿ ಬರೆದಿರುತ್ತೆ ನಮ್ಮ ಸೀಟ್ ನಂಬರಲ್ಲಿ 20C 20A ಅಥವಾ 10A ಅಥವಾ 1A ಆ ರೀತಿ ಬರೆದಿರುತ್ತೆ. ಸೊ ನಿಮ್ಮ ಗ್ರೂಪು ಯಾವುದಿದೆ ಆ ನಂಬರ್ ಹೇಳಿದಾಗ ನೀವು ಬಂದು ಎದ್ದು ನಿಂತ್ಕೊಂಡ್ರೆ ಸಾಕು, ಆಯಿತಾ. ಇದು ಸಿಂಪಲ್ ಆಗಿರೋಂಥ ಮಿಸ್ಟೇಕ್. ಎಸ್ಪೆಷಲಿ ಭಾರತೀಯರು ಈ ಮಿಸ್ಟೇಕನ್ನು ಸುಮ್ಮನೆ ಮಾಡ್ತಾ ಇರ್ತಾರೆ. ಏನಕ್ಕೆ ಓಡ್ತಾ ಇದ್ದೀರಪ್ಪ, ಫ್ಲೈಟ್ ಯಾರನ್ನೂ ಬಿಟ್ಟು ಹೋಗಲ್ಲ, ಗೊತ್ತಿದೆಯಲ್ಲ, ಯಾಕೆ ನೀವು ಆ ರೀತಿ
ಹೋಗಿ ಎಲ್ಲರ ಮೈ ಮೇಲೆ ಬೀಳೋ ರೀತಿಯ ಅಂಥ ಒಂದು ಪರಿಸ್ಥಿತಿಯನ್ನು ಮಾಡಿಬಿಡಿ. ಅದು ಜಾತ್ರೆ ಮಾಡ್ದಂಗೆ ಮಾಡೋದು ಮಾಡಬೇಡಿ. ಸೊ ಆರಾಮಾಗಿ ಕೂತ್ಕೊಳ್ಳಿ, ಆರಾಮಾಗಿ ನೀವು ಫ್ಲೈಟ್ನ ಹತ್ಕೊಂಡು ಹೋಗ್ಬೋದು. ಸೆಕ್ಯೂರಿಟಿ ಚೆಕ್ಕಲ್ಲಿ ನಾವು ದೊಡ್ಡ ತಪ್ಪು ಮಾಡೋದೇನೆಂದರೆ, ಇಲೆಕ್ಟ್ರಾನಿಕ್ಸು, ಚಾರ್ಜಿಂಗ್ ಕೇಬಲ್ಸು ಅಥವಾ ಯಾವುದೋ ಲಿಕ್ವಿಡ್ಸ್ ಇದ್ದರೆ ಅದನ್ನೆಲ್ಲ ನಾವು ಬ್ಯಾಗ್ನ ಎಲ್ಲೋ ಮೂಲಲ್ಲಿ ತೋರಿಸಿಟ್ಟಿರ್ತೀವಿ. ಅಲ್ಲಿ ಸೆಕ್ಯೂರಿಟಿಲಿ ಲ್ಯಾಪ್ಟಾಪು, ಪವರ್ ಬ್ಯಾಂಕು, ಲಿಕ್ವಿಡ್ಸು ಈಸಿಯಾಗಿರೋಂಥ ಜಾಗದಲ್ಲಿ ಇಡಬೇಕು. ಏನಕ್ಕಂದರೆ ಅದನ್ನ ತೆಗೆದು ಟ್ರೇಯಲ್ಲಿಟ್ಟು ಸ್ಕ್ಯಾನ್ ಮಾಡೋಕ್ಕೆ ಕಳಿಸ್ಬೇಕಾಗುತ್ತೆ. ನೀವು ಈಸಿಯಾಗಿಟ್ಟರೆ ಅದು ಪ್ರಾಸೆಸ್ ಫಾಸ್ಟ್ ಆಗುತ್ತೆ. ಇಲ್ಲ ಅಂದರೆ ನೀವು ಅಲ್ಲಿ ನಿಂತ್ಕೊಂಡು ಎಲ್ಲ ಐಟಮ್ ತೆಗೆಯೋದಕ್ಕೆ ನಿಮ್ಗೆ 10 ನಿಮಿಷ ಬೇಕಾಯಿತು ಅಂದರೆ ನಿಮ್ಮ ಬೋರ್ಡಿಂಗು ತುಂಬ ಟೈಮ್ ಇಲ್ಲ ಅಂತಂದರೆ ನಿಮಗೆ ಬೋರ್ಡಿಂಗಿಗೆ ಲೇಟ್ ಆಗುತ್ತೆ ಅಲ್ವಾ. ಸೊ ಈಸಿಯಾಗಿ ನೀಟಾಗಿ ಪ್ಯಾಕ್ ಮಾಡ್ಕೊಳ್ಳಿ. ನೀವು ಯಾವ ರೀತಿ ನಿಮ್ಮ ಚೆಕ್-ಇನ್ನು ಮತ್ತು ಕ್ಯಾರಿ ಆನ್ ಬ್ಯಾಗನ್ನು ಪ್ಯಾಕ್ ಮಾಡಬೇಕು ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಲಿಂಕು, ಚೆಕ್ ಮಾಡ್ಕೊಳ್ಳಿ. ಹಾಗೆ ನಾನು ಫುಲ್ ಪ್ಲೇ ಲಿಸ್ಟನ್ನು ಮಾಡಿದ್ದೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಅದು ಮತ್ತು ಅಲ್ಲಿಂದ ಬ್ಯಾಗಿಂದ ತೆಗಿಬೇಕು ಮತ್ತು ಅದನ್ನು ರೀಪ್ಯಾಕ್ ಮಾಡಬೇಕು, ಅದಕ್ಕೆಲ್ಲ ಟೈಮ್ ಬೇಕಾಗುತ್ತೆ. ಮತ್ತು ಅವರು ನಿಮ್ಮ ಬ್ಯಾಗಲ್ಲಿ ಏನಾದರೂ ಚೆಕ್ ಮಾಡಬೇಕು, ಚೂಪಾಗಿರೋ ಇದೆ ಅಂತ ಹೇಳಿದ್ರೆ ಮತ್ತೆ ಇನ್ನೂ ಜಾಸ್ತಿ ಟೈಮ್ ಆಗುತ್ತೆ. ಸೊ ತುಂಬ ಟೈಮ್ ವೇಸ್ಟ್ ಮಾಡೋಕ್ಕೆ ಅವಕಾಶವನ್ನು ಕೊಡಬೇಡಿ. ಸೊ ನೀವು ಸ್ಮಾರ್ಟ್ ಟ್ರಾವೆಲ್ ಆಗ್ತೀರಾ ಅಥವಾ ನಾಟ್ ಸೊ ಸ್ಮಾರ್ಟ್ ಟ್ರಾವೆಲರ್ ಆಗ್ತೀರಾ ಅಂತ ನೀವೇ ಡಿಸೈಡ್ ಮಾಡ್ತೀರಾ. ನೆಕ್ಸ್ಟ್ ವಿಷಯ ಏನಂದರೆ, ನಿಮ್ಮ ಫೋನನ್ನು ಸ್ಪೀಕರ್ ಫೋನಲ್ಲಿ ಖಂಡಿತವಾಗ್ಲೂ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಕ್ಚುಲಿ ನಾವು ಯಾವುದೇ ರೀತಿಯ ಪಬ್ಲಿಕ್ ಸ್ಪೇಸಲ್ಲಿ ಸ್ಪೀಕರ್ ಫೋನನ್ನು ಯೂಸ್ ಮಾಡಬಾರ್ದು. ಆದರೂ ನಾವು ನೋಡ್ತೀವಿ ಪಾರ್ಕ್ಗಳಲ್ಲಿ, ಬಸ್ಸಲ್ಲಿ ಎಲ್ಲ ಕಡೆ ಜನ ಸ್ಪೀಕರ್ ಫೋನಲ್ಲಿ ಯೂಸ್ ಮಾಡ್ತಾರೆ. ಆದರೆ ಏರ್ಪೋರ್ಟಲ್ಲಂತೂ ಲೌಡ್ ಸ್ಪೀಕರ್ ಖಂಡಿತವಾಗ್ಲೂ ಯೂಸ್ ಮಾಡೋದಕ್ಕೆ ಹೋಗಬೇಡಿ, ಪ್ಲೀಸ್ ಮಾಡಬೇಡಿ. ಅದು ನಮಗೆ ಮತ್ತು ಉಳಿದವ್ರಿಗೆ ಎಲ್ಲರಿಗೂ ತೊಂದರೆ ಆಗುತ್ತೆ ಒಂದು, ಮತ್ತು ನಾವು ಯಾವ ರೀತಿಯಾದಂಥ ಇಂಪ್ರೆಷನ್ನ ಬಿಡ್ತೀವಿ ಅಂತಲೂ ಆಗುತ್ತೆ. ಯಾಕಂದರೆ ಏರ್ಪೋರ್ಟಲ್ಲಿ ಎಲ್ಲ ರೀತಿಯ ಜನರು ಇರ್ತಾರೆ, ಭಾರತೀಯರು, ಉಳಿದ ದೇಶದ ಜನರು ಎಲ್ಲರೂ ಇರ್ತಾರೆ. ನಾವೇನು ಮಾಡ್ತೀವಿ, ಹೆಲೋ ನಾನು ಏರ್ಪೋರ್ಟಲ್ಲಿದ್ದೀನಿ, ಹೇಳಪ್ಪ ಇವಾಗ ಚೆಕ್-ಇನ್ ಮಾಡ್ತಾಯಿದ್ದೀನಿ, ಈ ರೀತಿ ಮಾತಾಡೋರು ಇದ್ದಾರೆ. ನಾನು ತುಂಬ ಸಲ ನೋಡಿದ್ದೀನಿ. ಕೆಲವರು ಬಂದು ಹೇಳ್ತಾರೆ, ಪ್ಲೀಸ್ ಯೂಸ್ ಯುವರ್ ನಾರ್ಮಲ್ ಫೋನ್ ಡೋಂಟ್ ಯೂಸ್ ಯುವರ್ ಸ್ಪೀಕರ್ ಅಂತ ಹೇಳ್ತಾರೆ. ಯೂಸ್ ಹೆಡ್ಫೋನ್ಸ್ ಅಂತಲೂ ಬಂದು ಹೇಳ್ತಾರೆ. ನಿಮ್ಗೆ ಆಗತ್ತೆ ಅಂದರೆ ಹೆಡ್ಫೋನ್ಸನ್ನು ಯೂಸ್ ಮಾಡಿ. ಏರ್ಪೋರ್ಟ್ ಒಂದು ಪಬ್ಲಿಕ್ ಪ್ಲೇಸು, ಅಲ್ಲಿ ಕ್ಯಾಮ್ರಾಗಳಿರ್ತವೆ, ಜನರು ಇರ್ತಾರೆ, ಮತ್ತು ಪ್ರೈವಸಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಸೆಕ್ಯೂರಿಟಿ ಕೂಡ ತುಂಬ ಇರುತ್ತೆ. ನೀವು ಆ ರೀತಿ ಸ್ಪೀಕರಲ್ಲಿ ಮಾತಾಡ್ತೀರಂದರೆ ಸೆಕ್ಯೂರಿಟಿಯ ಅವರ ಕಣ್ಣಲ್ಲೂ ನೀವು ಬರ್ತೀರಾ. ಏನಕ್ಕಂದರೆ ಯಾಕೆ ಈ ಜನ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ. ನಾವಿವಾಗ ಮನೆಯಲ್ಲೂ ನೋಡಿ 4 ಜನ ಇದ್ದೀವಿ, ಒಂದು ರೂಮಲ್ಲಿ ಇದ್ದೀರಾ ಅಂತಂದರೆ 4 ಜನ ಕೂತ್ಕೊಂಡು ಎಲ್ಲರೂ ಸ್ಪೀಕರಲ್ಲಿ ಮಾತಾಡೋದು ಹೆಂಗಿರುತ್ತೆ ಅಲ್ವಾ? ಯೋಚನೆ ಮಾಡಿ. ನಿಮಗೆ ಈ ರೀತಿಯ ಅನುಭವ ಆಗಿದೆ ಕಮೆಂಟ್ಸಲ್ಲಿ ಬರೆದು ತಿಳಿಸಿ. 6ನೇ ವಿಷಯ ಏನಂದರೆ, ವೀಲ್ಚೇರನ್ನು ಮಿಸ್ಯೂಸ್ ಮಾಡೋದು. ಇದು ತುಂಬ ಫನ್ನಿ ಆಗಿರೋಂಥದ್ದು. ಏನಕ್ಕಂದರೆ ಮತ್ತು ಸೀರಿಯಸ್ಸು ಕೂಡ ಆಗೋದು. ಇಂಡಿಯಾದಲ್ಲಿ ಟ್ರಾವೆಲರ್ಸು ಜಾಸ್ತಿ ಆಗ್ತಾಯಿದ್ದಾರೆ. ಅವ್ರಿಗೆ ಯಾರೋ ತಿಳಿಸ್ತಾರೆ ಏರ್ಪೋರ್ಟಲ್ಲಿ ನೀವು ಆರಾಮಾಗಿ ಫ್ರೀಯಾಗಿ ವೀಲ್ಚೇರನ್ನು ಯೂಸ್ ಮಾಡ್ಬೋದು ಅಂತ. ಸೊ ಅರ್ಲಿ ಬೇಗ ಬೋರ್ಡಿಂಗ್ ಆಗೋದಕ್ಕೆ, ಬೇಗ ಚೆಕ್-ಇನ್ ಆಗೋದಕ್ಕೆ ಲೈನಲ್ಲಿ ನಿಂತ್ಕೊಳ್ಳೋದು ಬೇಡ, ನಡ್ಕೊಂಡು ಹೋಗೋದು ಬೇಡ ಅಂತ ಹೇಳಿ ಸುಮ್ಮನೆ ನಂಗೆ ಕಾಲು ನೋವಿದೆ, ಕೈ ನೋವಿದೆ, ಬೆನ್ನು ನೋವಿದೆ ಅಂತ ಹೇಳಿಬಿಟ್ಟು ಇವಾಗ ತುಂಬ ಜನ ಸಿಕ್ಕಿಬೀಳ್ತಾ ಇದ್ದಾರೆ. ಯಾರಿಗೂ ತೊಂದರೆ ಮಾಡೋದಕ್ಕೆ ಹೋಗಬೇಡಿ ಈ ರೀತಿ ನೀವು ಮಾಡಿಬಿಟ್ಟು. ಯಾಕಂದರೆ ಎಷ್ಟೊಂದು ಜನ ಸೀನಿಯರ್ ಸಿಟಿಸನ್ಸ್ಗಳು ಬರ್ತಾರೆ, ಆಮೇಲೆ ಅಂಗವಿಕಲರು ಬರ್ತಾರೆ, ಸ್ಪೆಷಲಿ ಏಬಲ್ಡ್ ಜನರು ಬರ್ತಾರೆ. ಅವ್ರಿಗೆಲ್ಲ ವೀಲ್ಚೇರನ್ನು ಇಟ್ಟಿರ್ತಾರೆ. ನೀವು ಸುಮ್ಮನೆ ಯೂಸ್ ಮಾಡ್ತಾಯಿದ್ದೀರಿ ಅಂತಂದರೆ ಅಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ಲಿಮಿಟೆಡ್ ವೀಲ್ಚೇರ್ಗಳಿರ್ತವೆ, ಕೆಲವೊಂದು ಸಲ ಜನರಿಗೆ ವೆಯ್ಟ್ ಮಾಡಬೇಕಾಗತ್ತೆ. ಸೊ ಈ ರೀತಿಯ ತೊಂದರೆ, ಅನ್ನೆಸೆಸರಿ ತೊಂದರೆಗೆ ಒಳಗಾಗಬೇಡಿ. ಮತ್ತು ಯಾರಿಗಾದ್ರೂ ಗೊತ್ತಾದರೆ ನೀವು ಸುಮ್ಮನೆ ನಾಟಕ ಮಾಡ್ತಾಯಿದ್ದೀರಿ ಅಂತಂದರೆ ನಿಮಗೆ ಬೋರ್ಡಿಂಗನ್ನು ಕ್ಯಾನ್ಸಲ್ ಮಾಡ್ಬೋದು, ಫ್ಲೈಟ್ ಟಿಕೆಟನ್ನೇ ಸೆಕ್ಯೂರಿಟಿಯವ್ರು ಕ್ಯಾನ್ಸಲ್ ಮಾಡ್ಬೋದು. ಸೊ ಯಾಕೆ ಸುಮ್ಮನೆ ಈ ರೀತಿಯಾದಂಥ ತೊಂದರೆಗೆ ಒಳಗಾಗ್ತೀರಾ? ಟ್ರಾವೆಲ್ ಸ್ಮಾರ್ಟ್ ಅಂದರೆ ಉಳಿದವ್ರಿಗೂ ರೆಸ್ಪೆಕ್ಟ್ ಕೊಡೋದು ಅಂತಲೂ ಅರ್ಥ ಅಲ್ವಾ? ಹೌದಾ ಅಲ್ವಾ? ನೀವೇನಂತೀರಾ? 7ನೇ ಪಾಯಿಂಟು, ಏರ್ಪೋರ್ಟಲ್ಲಿ ಸೀಟಿಂಗ್ ಎಟಿಕೇಟ್. ನಾವು ನೋಡ್ತೀವಿ ಬಸ್ ಸ್ಟ್ಯಾಂಡಲ್ಲಿ ಜನರು ಯಾವ ರೀತಿ ಕೂತ್ಕೊಳ್ತಾರೆ, ರೈಲ್ವೆ ಸ್ಟೇಷನಲ್ಲಿ ಯಾವ ರೀತಿ ಕೂತ್ಕೊತಾರೆ, ಏರ್ಪೋರ್ಟಲ್ಲಿ ಹೆಂಗೆ ಕೂತ್ಕೊತಾರೆ. ನಾವು ಹೊರಗಡೆ ಕೂತ್ಕೊಂಡಂಗೆ ಏರ್ಪೋರ್ಟಲ್ಲಿ ಕೂತ್ಕೊಬಾರ್ದು, ಹೊರಗಡೆನೂ ಆ ರೀತಿ ಕೂತ್ಕೊಬಾರ್ದು. ಯಾವುದೇ ರೀತಿ ಪಬ್ಲಿಕ್ ಸ್ಪೇಸಲ್ಲಿ ನಾವು ಒಂದು ಸೀಟನ್ನು ಮಾತ್ರ ತಗೊಬೇಕು. ಹೆಚ್ಚಿನವ್ರು ಏನು ಮಾಡ್ತಾರೆ ಅಂದರೆ ಮನೇಲಿ ಕೂತ್ಕೊಂಡಂಗೆ ಕೂತ್ಕೊತೀವಿ. ಏನಕ್ಕಂದರೆ ಒಂದು ಸೀಟಲ್ಲಿ ನಾವು, ಒಂದು ಸೀಟಲ್ಲಿ ನಮ್ಮ ಬ್ಯಾಗು, ಇನ್ನೊಂದು ಸೀಟಲ್ಲಿ ನಮ್ಮ ಲ್ಯಾಪ್ಟಾಪು, ಇನ್ನೊಂದು ಸೀಟಲ್ಲಿ ನಮ್ಮ ಕಾಲು ಅಲ್ವಾ? ಈ ರೀತಿಯಾಗಿ ಕೂತ್ಕೊಳಕ್ಕೆ ಹೋಗಬೇಡಿ. ಏರ್ಪೋರ್ಟು ಒಂದು ಪಬ್ಲಿಕ್ ಸ್ಪೇಸು, ಅದನ್ನು ರೆಸ್ಪೆಕ್ಟ್ ಮಾಡಿ. ನಮಗೆ ಸೀಟ್ ಕೂತ್ಕೊಳಕ್ಕೆ ಮಾತ್ರ ಕೊಟ್ಟಿದ್ದಾರೆ, ಒಬ್ಬರು ಒಂದು ಸೀಟಲ್ಲಿ ಮಾತ್ರ ಕೂತ್ಕೊಬೇಕು ಅಲ್ವಾ?
ಹಾಗೆ ನೀವು ಏರ್ಪೋರ್ಟಲ್ಲಿ ಇರಬೇಕಾದ್ರೆ ನಿಮ್ಮ ಕಾಲನ್ನು ಸೀಟ್ ಮೇಲ್ಗಡೆ ಇಡೋಕ್ಕೆ ಹೋಗಬೇಡಿ, ನಿಮ್ಮ ಶೂವನ್ನು ತೆಗೆಯೋದಕ್ಕೆ ಹೋಗಬೇಡಿ, ಚಪ್ಪಲನ್ನು ತೆಗಿಯೋಕ್ಕೆ ಹೋಗಬೇಡಿ, ಶೂ ಇಲ್ಲದೆ ಚಪ್ಪಲ್ ಇಲ್ಲದೆ ನಡೆಯೋದಕ್ಕೂ ಹೋಗಬೇಡಿ. ಒಂದು ಡೀಸೆನ್ಸಿ ಅಂತ ಇರುತ್ತೆ, ಆ ಡೀಸೆನ್ಸಿನ ಮೇಂಟೈನ್ ಮಾಡಿ. ಸಿಂಪಲ್ ಆಗಿರೋಂಥ ಮ್ಯಾನರ್ಸ್ ಅಂತ ಇರುತ್ತೆ, ಅದನ್ನು ನೀವು ಖಂಡಿತವಾಗ್ಲೂ ಮೇಂಟೈನ್. ಸ್ಪೆಷಲಿ ಸೌತ್ ಇಂಡಿಯನ್ಸು ನಾವು ಶೂ ಹಾಕೋದು ಕಮ್ಮಿ, ಇಲ್ಲಿಯ ವೆದರು ಅದು ಎಲ್ಲ ನೋಡಿಬಿಟ್ಟು. ಆದರೆ ನಾವು ಶೂ ಹಾಕ್ಕೊಂಡ್ರೆ ನಮಗೆ ಕಂಫರ್ಟ್ ಜಾಸ್ತಿ ಇರುತ್ತೆ ಆ್ಯಕ್ಚುಲಿ ಫ್ಲೈಟಲ್ಲಿ, ಮತ್ತು ನಡ್ಕೊಂಡು ಹೋಗೋದಕ್ಕೆ. ಏರ್ಪೋರ್ಟಲ್ಲಿ ತುಂಬ ನಡೆಯೋಕ್ಕಿರುತ್ತಲ್ಲ, ಆ್ಯಕ್ಚುಲಿ ಶೂ ಹಾಕ್ಕೊಂಡ್ರೆ ಒಳ್ಳೆಯದು. ನಾನು ಜಾಸ್ತಿ ಶೂ ಹಾಕ್ಕೊಂಡೇ ಹೋಗೋದು. ವೆದರ್ ಮೇಲೆ ಸ್ವಲ್ಪ ಡಿಪೆಂಡ್ ಮಾಡ್ತೀನಿ. ಇವಾಗ ತುಂಬ ಬಿಸಿಯಾಗಿರೋಂಥ ಜಾಗಕ್ಕೆ ಹೋಗ್ತಾಯಿದ್ದೀನಿ ಅಂದರೆ ಶೂನ ಕಮ್ಮಿ ಹಾಕ್ಕೊಂಡು ಹೋಗ್ತೀನಿ. ಆದರೂ ಲೋಫರ್ಸ್ ಅಥವಾ ಸ್ಯಾಂಡಲ್ಸ್ ಆ ರೀತಿಯಾದಂಥ ಚಪ್ಪಲ್ಗಳನ್ನು ಹಾಕ್ಕೊಂಡು ಹೋಗ್ತೀನಿ, ಅದು ಕಂಫರ್ಟ್ ಆಗಿರುತ್ತೆ. ನಿಮಗೆ ಯಾವ್ದು ಕಂಫರ್ಟೇಬಲ್ ಅದನ್ನ ಹಾಕ್ಕೊಂಡು ಹೋಗಿ, ಆದರೆ ಚಪ್ಪಲನ್ನು ತೆಗೆಯೋದಕ್ಕೆ ಮಾತ್ರ ಹೋಗಬೇಡಿ. ಇದು ಸಣ್ಣ ಸಣ್ಣ ಮ್ಯಾನರ್ಸು, ಆದರೆ ದೊಡ್ಡ ಆದಂಥ ಒಂದು ಇಂಪ್ರೆಷನ್ನ ಬಿಡುತ್ತೆ ನಮ್ಮ ಬಗ್ಗೆ. ಸೊ ನೀವು ಯಾವ ರೀತಿಯ ಇಂಪ್ರೆಷನನ್ನು ಉಳಿದವರ ಮೇಲೆ ಬಿಡ್ತೀರಾ ಅಂತ ನೀವು ಡಿಸೈಡ್ ಮಾಡ್ತೀರಾ. ಮತ್ತು ಇದು ತುಂಬ ಮುಖ್ಯವಾದ ವಿಷಯ ಏನಂದರೆ, ಏರ್ಪೋರ್ಟಲ್ಲಿ ನೀವು ಯಾವ ರೀತಿ ಡ್ರೆಸ್ ಮಾಡಬೇಕು ಅಂತ ತುಂಬ ಜನರಿಗೆ ಗೊತ್ತಿರಲ್ಲ. ಏರ್ಪೋರ್ಟ್ ಹೋಗೋಂಥ ಎಕ್ಸೈಟ್ಮೆಂಟಲ್ಲಿ ಮದುವೆಗೆ ಹಾಕೋವಂಥ ಬಟ್ಟೆಗಳು, ಪಾರ್ಟಿಗೆ ಹಾಕೋವಂಥ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡು ಏರ್ಪೋರ್ಟಿಗೆ ಬರ್ತೀವಿ. ಖಂಡಿತವಾಗ್ಲೂ ಈ ರೀತಿಯಾದಂಥ ಬಟ್ಟೆಗಳನ್ನು ಹಾಕೋದಕ್ಕೆ ಹೋಗಬೇಡಿ. ಸ್ಲೀವ್ಲೆಸ್ಸು, ಶಾರ್ಟ್ಸು, ಈ ರೀತಿಯ ಬಟ್ಟೆ ಖಂಡಿತವಾಗ್ಲೂ ಬೇಡ. ಏನಕ್ಕಂದರೆ ಏರ್ಪೋರ್ಟಲ್ಲಿ ನಾವು ಪಬ್ಲಿಕ್ ಸ್ಪೇಸಲ್ಲಿದ್ದೀವಿ, ಮತ್ತು ಪಬ್ಲಿಕ್ ಸ್ಪೇಸಲ್ಲಿದ್ದೀವಿ. ಆಮೇಲೆ ಫ್ಲೈಟ್ ಒಳಗಡೆ ಏರ್ ಕಂಡೀಷ್ನಿಂಗ್ ಇರುತ್ತೆ, ಜಾಸ್ತಿ ಚಳಿ ಆಗ್ಬೋದು, ಮತ್ತು ಕ್ಲೀನ್ ಇರಲ್ಲ. ಸೊ ನಾವು ಬಾಡಿನ ಫುಲ್ ಕವರ್ ಮಾಡಿಕೊಂಡಷ್ಟು ಒಳ್ಳೆಯದು. ನಿಮಗೆ ಎಕ್ಸ್ಟ್ರಾ ಬೇಕಂದರೆ ಒಂದು ಹುಡಿನ ಇಟ್ಕೊಳ್ಳಿ. ನಿಮಗೆ ಜಾಸ್ತಿ ಚಳಿ ಆಗುತ್ತಂದರೆ ನೀವು ತಲೆಯನ್ನು ಕವರ್ ಮಾಡ್ಕೊಬೋದು, ಕ್ಯಾಪನ್ನು ಇಟ್ಕೊಬೋದು, ಮಫ್ಲರು ಆ ರೀತಿ ಐಟಮ್ಸ್ಗಳನ್ನು ಇಟ್ಕೊಂಡ್ರೆ ನಿಮಗೆ ಚಳಿ ಜಾಸ್ತಿ ಆಗ್ತಾ ಅಂದರೆ ಆವಾಗ ನೀವು ಯೂಸ್ ಮಾಡೋದಕ್ಕಾಗುತ್ತೆ. ಸೊ ಏರ್ಪೋರ್ಟಲ್ಲಿ ನೀವು ಫ್ಯಾಷನ್ಗಿಂತ ಜಾಸ್ತಿ ಕಂಫರ್ಟೇಬಲು ಮತ್ತು ಡೀಸೆಂಟ್ ಡ್ರೆಸ್ಗಳನ್ನು ಹಾಕ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಎಸ್ಪೆಷಲಿ ನೀವು ಲಾಂಗ್ ಫ್ಲೈಟಲ್ಲಿ ಹೋಗ್ತಾ ಇದ್ದೀರಾ, ಇಂಟರ್ನ್ಯಾಷನಲ್ ಫ್ಲೈಟ್ಗೆಲ್ಲ ಹೋಗ್ತಾ ಇದ್ದೀರಾ ಅಂತಂದರೆ ಈ ರೀತಿಯಾಗಿ ಬಟ್ಟೆಯನ್ನು ಹಾಕ್ಕೊಳ್ಳಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಯಾವುದೇ ರೀತಿಯ ನೆಗೆಟಿವ್ ಕಮೆಂಟ್ಸ್ ಇರುವಂಥ ಟಿ ಶರ್ಟ್ಸ್ಗಳು, ಯಾರಿಗೂ ಯಾವುದೇ ರೀತಿಯ ನೋವನ್ನು ಉಂಟು ಮಾಡುವಂಥ ಬರೆದಿರೋವಂಥ ಮೆಸೇಜ್ಗಳನ್ನು ಹಾಕ್ಕೊಂಡು ಖಂಡಿತವಾಗ್ಲೂ ಬರಬೇಡಿ. ಇದರಿಂದ ನೀವು ಸೆಕ್ಯೂರಿಟಿಯಲ್ಲಿ ನಿಮಗೆ ಪ್ರಶ್ನೆಯನ್ನು ಕೇಳೋಂಥ ಚಾನ್ಸಸ್ ಇರುತ್ತೆ, ಅಥವಾ ನಿಮ್ಮ ಟಿಕೆಟನ್ನು ಕೂಡ ಕ್ಯಾನ್ಸಲ್ ಮಾಡಿಸೋವಂಥ ಚಾನ್ಸಸ್ಸು ಇರುತ್ತೆ. ಸೊ ಯಾರಿಗೂ ನೀವು ನೋವಿಸಬಾರ್ದು, ಯಾರಿಗೂ ನೀವು ಯಾವುದೇ ರೀತಿಯ ಇನ್ಸ್ಟಿಗೇಟ್ ಮಾಡುವಂಥ ಮೆಸೇಜನ್ನು ಹಾಕಿರುವಂಥ ಟಿ ಶರ್ಟ್ಗಳನ್ನು ಕೂಡ ಹಾಕ್ಕೊಂಡು ಬರಬೇಡಿ. ಸೊ ಟ್ರಾವೆಲ್ ಅಂದರೆ ಬರೀ ಡೆಸ್ಟಿನೇಷನ್ ರೀಚ್ ಆಗೋದಲ್ಲ, ನೀವು ಎಷ್ಟು ಕಾನ್ಫಿಡೆಂಟಾಗಿ ನೀವು ಏರ್ಪೋರ್ಟಲ್ಲಿ ಟ್ರಾವೆಲ್ ಮಾಡ್ತೀರಾ, ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತೀರಾ, ಯಾವ ರೀತಿ ನೀವು ಬಿಹೇವ್ ಮಾಡ್ತೀರಾ, ಇದೆಲ್ಲವೂ ಇಂಪಾರ್ಟೆಂಟ್. ಇದೆಲ್ಲ ನೀವು ಚೆನ್ನಾಗಿ ಮಾಡ್ತೀರಾ ಅಂದರೆ ನಿಮ್ಮ ಜರ್ನಿ, ನಿಮ್ಮ ಟ್ರಾವೆಲ್ಲು, ನಿಮ್ಮ ಹಾಲಿಡೇ ಚೆನ್ನಾಗಾಗುತ್ತೆ ಅಲ್ವಾ. ಈ ಸಣ್ಣ ಸಣ್ಣ ರೂಲ್ಸನ್ನು ನೀವು ನಿಮ್ಮ ಟ್ರಾವೆಲ್ನಲ್ಲಿ ಫಾಲೋ ಮಾಡ್ತೀರಂದರೆ ನಿಮ್ಮ ಟ್ರಾವೆಲ್ ಸ್ಮೂತಾಗಿರುತ್ತೆ. ಇದು ಬರೀ ಏರ್ಪೋರ್ಟ್ ಟ್ರಾವೆಲ್ಗೆ ಅಂತ ಅಲ್ಲ, ನೀವು ಉಳಿದಿರೋ ಟ್ರಾವೆಲಲ್ಲೂ ಯೂಸ್ ಮಾಡಿ ನೋಡಿ ಯಾವ ರೀತಿ ನಿಮಗೆ ರೆಸ್ಪೆಕ್ಟ್ ಸಿಗುತ್ತೆ ಅಂತ ನೀವೇ ನೋಡ್ತೀರ ಅಲ್ಲ. ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತಂದರೆ ಶೇರ್ ಮಾಡಿ. ಎಸ್ಪೆಷಲಿ ಫಸ್ಟ್ ಟೈಮ್ ಟ್ರಾವೆಲ್ ಮಾಡೋರಿಗೆ ಖಂಡಿತವಾಗ್ಲೂ ಶೇರ್ ಮಾಡಿ. ಮತ್ತು ಇಂಥ ಟ್ರಾವೆಲ್ ಟಿಪ್ಸ್ಗೋಸ್ಕರ ಸಾಯಿ ಕೆ ಅಳಿಕೆಯನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ನನ್ನ ಹೆಸರು ಸಾಯಿ ಕೀರ್ತನ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು, ಶುಭವಾಗಲಿ.